ಇನ್ನು ಹಾರ್ಮುಜ್ ಜಲಸಂಧಿಯನ್ನ ಸಂಪೂರ್ಣವಾಗಿ ತನ್ನ ಮಿತ್ರ ದೇಶಗಳಿಗೆ, ತನ್ನ ಜೊತೆಗೆ ವ್ಯವಹಾರವನ್ನು ಹೊಂದಿರುವಂತಹ ದೇಶಗಳಿಗೆ ತೆರೆದಿರುವ ಕಾರಣ ಸದ್ಯ ಹಾರ್ಮುಜ್ ಜಲಸಂಧಿಯಲ್ಲಿ ಹಡಗುಗಳ ಸಂಚಾರ ಹೆಚ್ಚಾಗಿದೆ. ತಾತ್ಕಾಲಿಕ ಕದನ ವಿರಾಮದ ಹಿನ್ನೆಲೆಯಲ್ಲಿ ಸಂಚಾರ ಹೆಚ್ಚಳ ಆಗಿರುವಂಥದ್ದು. ಮಧ್ಯೆ ಮಧ್ಯೆ ಹಾರ್ಮುಜ್ ಜಲಸಂಧಿ ಬಂದ್ ಆಗ್ತಾ ಇದ್ರೂ ಕೂಡ ಸಂಚಾರಕ್ಕೆ ಹೆಚ್ಚಿನ ತಡೆ ಆಗ್ತಾ ಇಲ್ಲ. ಆದರೆ ಮತ್ತೊಂದು ಕಡೆಗೆ ಅಮೆರಿಕ ಬ್ಲಾಕ್ ಮಾಡ್ತಾ ಇದೆ. ಇದರ ನಡುವೆಯೂ ಕೂಡ ಸಂಚಾರ ಸಂಖ್ಯೆಯಲ್ಲಿ ಹೆಚ್ಚಳ ಆಗಿರುವಂಥದ್ದು. ಮಾರಿಟೈಮ್ ಟ್ರ್ಯಾಕಿಂಗ್ ಡಾಟಾದಿಂದ ಈ ಮಾಹಿತಿ ಸಿಕ್ಕಿದೆ. ಏಪ್ರಿಲ್ 16ನೇ ತಾರೀಕಿನ ಮಾಹಿತಿಯ ಪ್ರಕಾರ ಕೇವಲ 24 ಗಂಟೆಗಳಲ್ಲಿ ಜಲಸಂಧಿಯನ್ನು 20ಕ್ಕೂ ಹೆಚ್ಚು ಹಡಗುಗಳು ದಾಟಿದ್ವು ಅನ್ನುವ ಮಾಹಿತಿ ಲಭ್ಯ ಆಗಿರುವಂಥದ್ದು. ಇದು 16ನೇ ತಾರೀಕಿನ ಮಾಹಿತಿ. ಅದಲ್ಲದೆ ಅದಾದ ನಂತರವೂ ಕೂಡ ಹಾರ್ಮುಜ್ ಜಲಸಂಧಿಯನ್ನು ಸಾಕಷ್ಟು ಹಡಗುಗಳು ದಾಟಿರುವ ಮಾಹಿತಿಯೂ ಇದೆ. ಅದರ ನಿಖರ ಸಂಖ್ಯೆ ಇನ್ನೂ ಹೊರಬೀಳಬೇಕಿದೆ. ಇರಾನ್ ಬಂದರುಗಳಿಂದ ಯಾವ ಹಡಗುಗಳು ಬರೋದಿಲ್ವೋ ಅವುಗಳಿಗೆ ಅಮೆರಿಕ ಕೂಡ ಬ್ಲಾಕೇಡನ್ನು ಮಾಡ್ತಾ ಇಲ್ಲ, ಅಡ್ಡಿಯನ್ನು ಪಡಿಸ್ತಾ ಇಲ್ಲ ಆ ಹಡಗುಗಳಿಗೆ. ಹೀಗಾಗಿ ಸಂಚಾರ ಅದು ಹೆಚ್ಚಳವಾಗಿರುವಂಥದ್ದು. ಮತ್ತೊಂದು ಕಡೆಗೆ ಇರಾನ್ ಕೂಡ ಬಹುತೇಕ ದೇಶಗಳಿಗೆ ಅಡ್ಡಿಯನ್ನು ಪಡಿಸ್ತಾ ಇಲ್ಲ. ಟೋಲ್ ಕೊಟ್ಟವರಿಗೆ ಬಿಡುತ್ತೆ, ಹಾಗೆ ತನ್ನ ಜೊತೆ ವ್ಯವಹಾರವನ್ನು ಹೊಂದಿರುವಂತಹ ದೇಶಗಳಿಗೆ, ಭಾರತ, ರಷ್ಯಾ, ಚೀನಾ, ಪಾಕಿಸ್ತಾನ ಈ ದೇಶಗಳಿಗೂ ಕೂಡ ನಾವು ಯಾವುದೇ ಅಡ್ಡಿಯನ್ನು ಪಡಿಸೋದಿಲ್ಲ ಅಲ್ಲಿ ಅಂತ ಈಗಾಗಲೇ ಇರಾನ್ ಹೇಳಿದೆ. ಅದಕ್ಕೆ ತಕ್ಕಂತೆ ಅಲ್ಲಿ ನಡೆದುಕೊಳ್ತಾ ಇದೆ ಕೂಡ. ಹೀಗಾಗಿ ಸಂಚಾರ ದಟ್ಟಣೆ ಸ್ವಲ್ಪ ಹೆಚ್ಚಳವಾಗಿದೆ. ಯುದ್ಧಾರಂಭದ ನಂತರ ಏನು ದಟ್ಟಣೆ ಕಡಿಮೆ ಆಗಿತ್ತು ಸಂಚಾರದ್ದು, ಅದಕ್ಕೆ ಕಂಪೇರ್ ಮಾಡಿದ್ರೆ ಈಗ ಸಂಚಾರ ದಟ್ಟಣೆ ಸ್ವಲ್ಪ ಹೆಚ್ಚಳವಾಗಿರುವಂಥದ್ದು ನೀವು ಗಮನಿಸ್ತಾ ಇದ್ದೀರಾ. ಹಾರ್ಮುಜ್ ಜಲಸಂಧಿಯ ಬಳಿ ಗ್ರೀನ್ ಡಾಟ್ಗಳು ಮತ್ತು ಗ್ರೀನ್ ಆ್ಯರೋಗಳು ಏನಿದ್ದಾವೆ ಅವುಗಳನ್ನು, ಅದು ಈಗ ಸದ್ಯದ ಹಾರ್ಮುಜ್ನ ಬಳಿ ಇರುವಂತಹ ಟ್ರಾಫಿಕ್, ಅದು ಈಗ ಆ ಒಂದು ಮಟ್ಟದಲ್ಲಿ ಅಲ್ಲಿ ಸಂಚಾರ ನಡೀತಾ ಇರುವಂಥದ್ದು ಹಡಗುಗಳದ್ದು. ಈಗ ಸ್ವಲ್ಪ ಹೆಚ್ಚಳ ಆಗಿದೆ ಸಂಖ್ಯೆಯಲ್ಲಿ. 100ಕ್ಕೂ ಹೆಚ್ಚು ಹಡಗುಗಳು ಮೊದಲು ದಾಟ್ತಾ ಇದ್ವು, ಈಗ 20ಕ್ಕೂ ಹೆಚ್ಚು ಹಡಗು ದಾಟಿವೆ ಅನ್ನೋ ಮಾಹಿತಿ ಸಿಗ್ತಾ ಇರುವಂಥದ್ದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.